ಯಾರೋ ಒಂದು ಬ್ಯೂಟಿಫುಲ್ ಕಮೆಂಟ್ ಹಾಕಿದ್ರಿ, ಬ್ಯಾಂಗ್ಳೂರಲ್ಲೇ ಇದ್ದು ಅಥವಾ ಕರ್ನಾಟಕದಲ್ಲೇ ಇದ್ದು ಕನ್ನಡ ಕಲಿದೇ ಇರೋರಿಗೆ ಏನು ಮಾಡಬೇಕು ಮೇಡಮ್ ಅಂತ. ಏನು ಮಾಡೋಕ್ಕಾಗುತ್ತೆ? ಏನೋ ಹೇಳ್ತಾರಲ್ಲ, ಯಾವುದಾದ್ರೂ ಒಂದು ಭಾಷೆಯನ್ನು ನಾನು ಕಲಿಬೇಕು ಅಂದರೆ ಅದರ ಅನಿವಾರ್ಯತೆ ನನಗೆ ಹುಟ್ಟಬೇಕು, ಅಥವಾ ನಾನು ಅದೇ ಪರಿಸರದಲ್ಲಿ ಬೆಳೆದಿರಬೇಕು. ಈಗ ಬಳ್ಳಾರಿ, ರಾಯಚೂರು, ಯಾದಗಿರಿ ಈ ಕಡೆ ಎಲ್ಲ ಹೋದರೆ ತೆಲುಗು ಸ್ವಲ್ಪ ಮಾತಾಡ್ತಾರೆ ಜನ, ಯಾಕಂದರೆ ಅದು ಗಡಿ ಭಾಗ. ಈ ಕಡೆ ಅತ್ತಿಬೆಲೆ, ಆನೇಕಲ್ ಹತ್ರ ಅಥವಾ ಹೊಸೂರು ಬಾರ್ಡ್ರಿಗೆ ಬಂದರೆ ತಮಿಳು ಅನ್ನು ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಯಾಕಂದರೆ ಅವರು ಎರಡು ಭಾಷೆಯನ್ನು ಮಾತಾಡೋ ಒಂದು ಪ್ರಾಂತ್ಯದಲ್ಲಿ ಇರ್ತಾರೆ. ನನಗೆ ಇಂಗ್ಲೀಷ್ ಅನಿವಾರ್ಯ ಆಯಿತು, ಯಾಕಂದರೆ ಅದು ಅನ್ನ ಕೊಡ್ತಾ ಇರೋ ಭಾಷೆ. ಇವಾಗ ನನ್ನ ಮಾತೃಭಾಷೆ ಕನ್ನಡ, ಇದೆರಡು ಭಾಷೆ ಬಿಟ್ಟರೆ ನನಗೆ ಇನ್ಯಾವ ಭಾಷೆನೂ ಬರೋದಿಲ್ಲ. ನನ್ನನ್ನು ಎಂಥ ಪ್ರೈಮ್ ಮಿನಿಸ್ಟ್ರು ಬಂದು ಮಾತಾಡ್ಸಿದ್ರು, ಅವ್ನು ಕನ್ನಡ ಗೊತ್ತಿದ್ರೆ ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡ್ತೀನಿ, ಇಲ್ಲಾಂದರೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ. ಯಾಕಂದರೆ ನನಗೆ ಆ ಭಾಷೆಯನ್ನು ಕಲಿಬೇಕು ಅಥವಾ ಹಿಂದಿಯನ್ನೋ ತಮಿಳನೋ ತೆಲುಗನೋ ಕಲಿಬೇಕು ಅನ್ನೋ ಅನಿವಾರ್ಯತೆ ನನಗೆ ಹುಟ್ಟಿಲ್ಲ. ಕರ್ನಾಟಕದಲ್ಲಿರೋ ಬೆಂಗಳೂರಲ್ಲಿರೋರ್ಗೂ ಹಾಗೇನೆ, ನಾವು ಎಲ್ಲಿವರೆಗೂ ಕನ್ನಡ ಕಲಿಯೋ ಅನಿವಾರ್ಯತೆಯನ್ನು ಅವ್ರಿಗೆ ಹುಟ್ಟಾಕೋದಿಲ್ವೋ ಅಲ್ಲಿವರೆಗೂ ಅವ್ರು ಕನ್ನಡ ಕಲಿಯೋದಿಲ್ಲ. ನಮ್ಮ ನಾಳಿರುವಂತಹ 3 ಪಕ್ಷಗಳಿಗೂ ಆ ಯೋಗ್ಯತೆನೇ ಇಲ್ಲ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಅಧಿಕೃತವಾಗಿ ಇದೊಂದು ಭಾಷೆ ಕಡ್ಡಾಯವಾಗಿ ಕಲೀಲೇಬೇಕು ಅಂತ ಒಂದು ರೂಲ್ಸ್ ಮಾಡೋ ಯೋಗ್ಯತೆ ಇಲ್ಲ. ಎಲ್ಲ ಶಾಲೆಗಳಲ್ಲೂ ಗೌರ್ಮೆಂಟ್, ಪ್ರೈವೇಟು, CBSE, ICSE ಯಾವುದೇ ಶಾಲೆ ಆಗಲಿ ಕನ್ನಡ ಭಾಷೆ ಏನಿದೆ ಅದು ಕಡ್ಡಾಯ ಅಂತ ಸ್ಟ್ರಿಕ್ಟಾಗಿ ಒಂದು ರೂಲ್ ಮಾಡೋ ಯೋಗ್ಯತೆನೂ ಇಲ್ಲ ಅವರಿಗೆ. ಹಾಗಾಗಿ ಕನ್ನಡಿಗರಾಗಿ ನಾವೇನಾದರೂ ಮಾಡಬೇಕಾಗತ್ತೆ, ಆ ಅನಿವಾರ್ಯತೆಯನ್ನು ಹುಟ್ಟಾಕಬೇಕಾಗತ್ತೆ.